ದೆಹಲಿಯಲ್ಲಿ ಪ್ರತಿಭಟನಾಕಾರರ ದಮನಕ್ಕೆ ಕಠಿಣ ಕಾಯ್ದೆ ಜಾರಿ ಮಾಡಲಾಗಿದೆ. ತಕ್ಷಣದಿಂದಲೇ ಈ ರಾಷ್ಟ್ರೀಯ ಭದ್ರತಾ ಕಾಯ್ದೆಯನ್ನ ಜಾರಿ ಮಾಡಬೇಕು ಅನ್ನುವಂಥದ್ದು ಪ್ರತಿಭಟನಾಕಾರರನ್ನ 1 ವರ್ಷದವರೆಗೆ ಬಂಧಿಸಿಡಲು ಅಧಿಕಾರ, ಯಾವುದೇ ವಿಚಾರಣೆ ಇಲ್ಲದೆ 1 ವರ್ಷ ಜೈಲಲ್ಲಿಡುವಂತ ಅವಕಾಶ. ದೆಹಲಿಯಲ್ಲಿ ಪ್ರತಿಭಟನಾಕಾರರ ದಮನಕ್ಕೆ ಕಠಿಣ ಕಾಯ್ದೆ ಜಾರಿ. ತಕ್ಷಣದಿಂದಲೇ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಜಾರಿಯಾಗಿದೆ. ಪ್ರತಿಭಟನಾಕಾರರನ್ನ 1 ವರ್ಷ ಬಂಧಿಸಿಡಲು ಅಧಿಕಾರ, ಯಾವುದೇ ವಿಚಾರಣೆ ಇಲ್ಲದೆ 1 ವರ್ಷ ಜೈಲಲ್ಲಿಡಲು ಅವಕಾಶ. ದೆಹಲಿ ಪೊಲೀಸರಿಗೆ ಹೆಚ್ಚುವರಿ ಅಧಿಕಾರ ಕೊಟ್ಟ ಕೇಂದ್ರ ಸರ್ಕಾರ. 3 ತಿಂಗಳ ಮಟ್ಟಿಗೆ ಫುಲ್ ಪವರ್ ಕೊಟ್ಟ ಲೆಫ್ಟಿನೆಂಟ್ ಗವರ್ನರ್. ಕೇಂದ್ರ ಗೃಹ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ ಆಗಿದೆ. ಸಿಜೆಪಿ ಪ್ರತಿಭಟನೆ ತೀವ್ರವಾಗಿರುವ ಹಿನ್ನೆಲೆ ಕೇಂದ್ರದಿಂದ ಈ ಕ್ರಮ. ದೆಹಲಿಯಲ್ಲಿ ಪ್ರತಿಭಟನಾಕಾರರ ದಮನಕ್ಕೆ ಕಠಿಣ ಕಾಯ್ದೆ ಜಾರಿಯಾಗಿರುವಂಥದ್ದು. ತಕ್ಷಣದಿಂದಲೇ ರಾಷ್ಟ್ರೀಯ ಭದ್ರತಾ ಕಾಯ್ದೆ ಜಾರಿಯಾಗಿದೆ. ಪ್ರತಿಭಟನಾಕಾರರನ್ನ 1 ವರ್ಷ ಬಂಧಿಸಿಡಲು ಹೆಚ್ಚುವರಿ ಅಧಿಕಾರವನ್ನ ಕೊಟ್ಟಿದೆ ಸರ್ಕಾರ. ಯಾವುದೇ ವಿಚಾರಣೆ ಇಲ್ಲ, ಎಂಥದೂ ಇಲ್ಲ, 1 ವರ್ಷ ಜೈಲು ಶಿಕ್ಷೆ. ದೆಹಲಿ ಪೊಲೀಸರಿಗೆ ಕೇಂದ್ರ ಸರ್ಕಾರ ಹೆಚ್ಚುವರಿ ಅಧಿಕಾರವನ್ನ ಕೊಟ್ಟಿದೆ. ಇದು 3 ತಿಂಗಳ ಮಟ್ಟಿಗೆ ಫುಲ್ ಪವರ್ ಅನ್ನ ಕೊಟ್ಟಿರುವಂತಹ ಲೆಫ್ಟಿನೆಂಟ್ ಗವರ್ನರ್. ಕೇಂದ್ರ ಗೃಹ ಸಚಿವಾಲಯದಿಂದ ಅಧಿಸೂಚನೆ ಪ್ರಕಟ ಆಗಿರುವಂಥದ್ದು. ದೊಡ್ಡ ಮಟ್ಟದ ಸ್ವರೂಪವನ್ನ ಪಡೆದುಕೊಳ್ತಾ ಇದ್ದಂತ ಪ್ರತಿಭಟನೆ. ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ವಿದ್ಯಾರ್ಥಿಗಳು ಕೂಡ ಅಲ್ಲಿ ವಿದ್ಯಾರ್ಥಿಗಳೇ ಇದ್ದಾರ, ಅದರ ಜೊತೆಗೆ ಇನ್ನೂ ಯಾರ್ಯಾರಾದ್ರೂ ಸೇರ್ಪಡೆ ಆಗಿದ್ದಾರ, ಎಲ್ಲರೂ ಕೂಡ ವಿದ್ಯಾರ್ಥಿಗಳೇ ಹೌದಾ ಅನ್ನುವಂಥದ್ದು ಮೊದಲಿಗೆ ಇಲ್ಲಿ ಬರ್ತಾ ಇದ್ದಂತ ಪ್ರಶ್ನೆ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ದೇನೋ ಇಷ್ಟರ ಮಟ್ಟಿಗೆ ಎಳೆಯೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ಓಕೆ, ಹೋರಾಟ ನಡೆಸುವಂಥದ್ದು ಅವರ ಹಕ್ಕಿದೆ, ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಹಕ್ಕಿದೆ, ಅದ್ರ ಬಗ್ಗೆ ಧ್ವನಿ ಎತ್ತುವಂಥ ಹಕ್ಕಿದೆ, ಸ್ವಾತಂತ್ರ್ಯ ಇದೆ. ಅದನ್ನ ಹೊರತುಪಡಿಸಿ ಒಂದು ರೀತಿಯಲ್ಲಿ ರೌಡಿಸಂ ರೀತಿಯಲ್ಲಿ ನಡ್ಕೊಳ್ತಾ ಇರುವಂಥದ್ದು ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನ ನಾವು ನೋಡಿದ್ವಿ. ಪೊಲೀಸರು ಹೇಗೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾ ಇರುವಂಥ ವಿಡಿಯೋಗಳು ಹರಿಬಿದ್ದಿದೆಯಲ್ಲ, ಅದ್ರ ಜೊತೆಗೆ ಪೊಲೀಸರ ಮೇಲೆ ವಿದ್ಯಾರ್ಥಿಗಳು ಕೂಡ ಹಲ್ಲೆ ಮಾಡ್ತಾ ಇರುವಂಥ ವಿಡಿಯೋಗಳು ಸಹ ನಾವು ನೋಡ್ತಾ ಇದ್ದೀವಿ. ಅವರು ಎಲ್ಲರೂ ವಿದ್ಯಾರ್ಥಿಗಳೇ ಅದಾರ ಅಥವಾ ಇದರಲ್ಲಿ ಯಾರ್ಯಾರು ಸೇರ್ಕೊಂಡಿದ್ದಾರೆ, ಹೀಗೆ ನಾನಾ ಥರದಂಥ ಚರ್ಚೆಗಳಾಗ್ತಾ ಇರುವಂಥದ್ದು ಸದ್ಯದ ಈ ಬೆಳವಣಿಗೆಯನ್ನ ನೋಡ್ತಾ ಹೋದಾಗ. ಬಟ್ ಇದೀಗ ಕೇಂದ್ರ ಸರ್ಕಾರ ಏನ್ ಹೇಳಿದೆ, ಮುಂಬೈ ಪೊಲೀಸರಿಗೆ ಹೆಚ್ಚುವರಿ ಅಧಿಕಾರವನ್ನ ಕೊಟ್ಟಿದೆ. ಏನಪ್ಪಾ ಅಂತ ಅಂದ್ರೆ, ಪ್ರತಿಭಟನೆಯಲ್ಲಿ ಯಾರಾದರೂ ಹೆಚ್ಚಾಗಿ ಈ ರೀತಿಯಾಗಿ ಕಲ್ಲೆಸೆಯುವಂಥದ್ದು ಅಥವಾ ವಿಕೃತಿಯನ್ನ ಮೆರ್ಕೊಂಡು ಓಡಾಡಿದ್ರು ಅಂತ ಅಂದಾಗ ಅವರನ್ನ ಹಿಡಿದು ಯಾವುದೇ ರೀತಿಯಾದಂಥ ವಿಚಾರಣೆ ಮಾಡದೆ 1 ವರ್ಷ ಜೈಲಿಗೆ ಹಾಕುವಂತ ಹೆಚ್ಚುವರಿ ಅಧಿಕಾರವನ್ನ ಕೇಂದ್ರ ಸರ್ಕಾರ ಪೊಲೀಸರಿಗೆ ಇದೀಗ ಕೊಟ್ಟಿದೆ. 3 ತಿಂಗಳ ಮಟ್ಟಿಗೆ ಫುಲ್ ಪವರ್ ಮುಂಬೈ ಪೊಲೀಸ್ ಹತ್ರ ಇರುತ್ತೆ. ಈ ರೀತಿಯಾಗಿ ಅವರು ಮಾಡಬಹುದು. ನೋಡಿ, ವಿಡಿಯೋಗಳನ್ನ ಅಂದ್ರೆ ಕಾನೂನಿನ ನಿಟ್ಟಿನಲ್ಲೂ ಕೂಡ ಗಮನಿಸಿದಾಗ ಯಾವುದೇ ರೀತಿಯಂತ ಭಯ ಇಲ್ಲ ಯುವಕರಿಗೂ. ಭವಿಷ್ಯ ಏನು, ಮುಂದಿನ ಭವಿಷ್ಯ ಏನು, ನೀಟ್ ಪ್ರಶ್ನೆ ಪತ್ರಿಕೆ ಇದೇ ಬಾರಿಗೆ ಮೊದಲ ಬಾರಿಗೆ ಸೋರಿಕೆ ಆಗಿದೆಯಾ? ಎಲ್ಲ ಸರ್ಕಾರ ಇದ್ದಾಗಲೂ ಆಗಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆಗಿಲ್ವಾ? ಆಗ್ಲೂ ಸಹ ಆಗಿದೆ ಅಂತ ಅಂದಾಗ ಅಂತ ಸಂದರ್ಭದಲ್ಲೇ ಒಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ಟಿದ್ರೆ, ಕಾನೂನಿನ ಅಡಿಯಲ್ಲಿ ಒಂದು ಕಠಿಣ ಶಿಕ್ಷೆ ಅಂತ ಒಂದು ವಿಧಿಸಿಬಿಟ್ಟಿದ್ರೆ ಇಲ್ಲಿವರೆಗೂ ಬಂದು ತಲುಪ್ತಾ ಇರಲಿಲ್ಲ. ಬಟ್ ಈಗ ತಲುಪಿದೆ. ಈ ಸಂದರ್ಭದಲ್ಲಿ ಒಂದು ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆ. ಕಠಿಣವಾದಂತ ಕಾನೂನು ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಇನ್ನು ಮುಂದೆ ಇದು ಮತ್ತೆ ಮರುಕಳಿಸಿದ್ರೆ ಅದಕ್ಕೆ ಇನ್ನೂ ಯಾವ ರೀತಿಯಾದಂಥ ಶಿಕ್ಷೆಯನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನ ಸಹಿತ ನಡೆಸುತ್ತೆ. ಅದೆಲ್ಲವನ್ನ ಬಿಟ್ಟು ಈ ಒಂದು ಗಲಾಟೆ, ಅವರವರೇ ಹೊಡೆದಾಡ್ಕೊಳ್ತಾ ಇರುವಂಥದ್ದು, ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು, ಪೊಲೀಸರು ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ರಾಮ ದೇಶ ಹೋಗಿ ಇದೀಗ ಏನಾಗ್ತಾ ಇದೆ ಅಂತ ಅಂದ್ರೆ ಭಯೋತ್ಪಾದನೆಯ ದೇಶ ಆಗ್ತಾ ಇದೆ. ನಿಜಕ್ಕೂ ಇದು ನಮ್ಮ ದೇಶನಾ ಅನ್ನುವಂಥ ಪ್ರಶ್ನೆ ನಮಗೆ ಮೂಡ್ತಾ ಇದೆ. ನಮ್ಮ ಭಾರತ ದೇಶ ಶಾಂತಿಯುತವಾದಂಥದ್ದು. ಎಂಥ ಶತ್ರುಗಳೇ ಸಿಕ್ಕರೂ ಕೂಡ ಶತ್ರುಗಳನ್ನು ಕೂಡ ಕೊಲ್ಲಲ್ಲ ನಮ್ಮ ದೇಶ. ಅಂಥದ್ರಲ್ಲಿ ಇಲ್ಲಿ ನಮ್ಮ ದೇಶದಲ್ಲಿರುವಂಥ ಸಹೋದರರೇ ಸಹೋದರಿಯರೇ ನಾವೇ ಹೊಡೆದಾಡ್ಕೊಳ್ತಾ ಇದ್ದೀವಿ ಅಂತ ಅಂದರೆ
ಎಲ್ಲಿಗೆ ಹೋಗಿ ತಲುಪ್ತಾ ಇದೆ ದೇಶದ ಪರಿಸ್ಥಿತಿ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ರಾಜಕೀಯ ಷಡ್ಯಂತ್ರಗಳು ಏನೇ ಇರ್ಬೋದು, ಅದನ್ನು ಈ ರೀತಿ ಮಜಾ ನೋಡುವಂಥದ್ದು ಯಾರಿಗೂ ಕೂಡ ಒಳಿತಲ್ಲ, ಯಾರನ್ನೋ ಮುಂದೆ ಬಿಟ್ಟು.